ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಜಯನಗರ ಶಿವಮಂದಿರದಲ್ಲಿ ಆರೋಗ್ಯದ ಕುರಿತು ವಿಶೇಷ ಉಪನ್ಯಾಸ ಸಮಾರಂಭ ಆಯೋಜನೆ. ಅಕ್ಟೋಬರ್ 1ರಂದು ನಿವೃತ್ತ ನೌಕರರ ಬೃಹತ್ ಧರಣಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪಾಲಿಕೆ ಪೌರಕಾರ್ಮಿಕರ ಬೃಹತ್ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ನಗರದ ಜಯನಗರ ಶಿವಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎಂಬ ವಿಶೇಷ ಉಪನ್ಯಾಸ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಜಯನಗರ ಶಿವಮಂದಿರದ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಕಂಪನಿಯೋ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಆರೋಗ್ಯದ ಕುರಿತು ಕಂಪನಿಯೋ ಮುಖ್ಯಸ್ಥ ಹಾಗೂ ಆರೋಗ್ಯ ತಜ್ಞ ರತ್ನಾಕರ ಶೆಟ್ಟಿ ಮಾತನಾಡಿ, ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯವಿದೆ. ದೈನಂದಿನ ಚಟುವಟಿಕೆಗಳಲ್ಲಿ ಸಮಯಕ್ಕೆ ಸರಿಯಾಗಿ ಆಹಾರ ತೆಗೆದುಕೊಳ್ಳಬೇಕು. ನಮ್ಮ ದೇಹದಲ್ಲಿ ರಕ್ತ ಚಲನೆ ಸರಾಗವಾಗದಿದ್ರೆ ಯಾವ ರೋಗವೂ ಬರಲಾರದು. ಇದಕ್ಕಾಗಿ ದಿನ 5 ಕಿಲೋಮೀಟರ್ ನಡಿಗೆ ಇರಬೇಕು ಎಂದು ಸಲಹೆಯನ್ನ ನೀಡಿದ್ರು. ಸುಮ್ಮನೆ ಯಾವುದೇ ಮಾತನ್ನ ಹೇಳಲ್ಲ. ಯಾಕಂತ ಹೇಳಿದ್ರೆ ನೋಡಿ, ನಿಮಗೆ ಕರೋನಾ ಟೈಮಲ್ಲಿ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು 2013ರಲ್ಲಿ. ನಮ್ಮದು ಮೂಲತಃ ಉಡುಪಿ. ನಾವು 2013ರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ನಾವು ಸ್ಟಂಟ್ ಹಾಕಿದ್ದೀವಿ. ಒಂದೊಂದು ತಿಂಗಳಿಗೆ ಒಂದು ಸಾರಿ ನಾವು ಹಾಸ್ಪಿಟ್ಲಿಗೆ ಚೆಕ್ಕಿಂಗ್ಗೆ ಕರ್ಕೊಂಡು ಹೋಗ್ತಿದ್ವಿ. ಅಪ್ಪನ ಚೆಕಪ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ಚೆಕಪ್ ಮಾಡೋಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಉಡುಪಿಯಲ್ಲಿ ಗೊತ್ತಿರ್ಬೋದು ನಿಮಗೆ, ಮಣಿಪಾಲ್ ಹಾಸ್ಪಿಟ್ಲ್ ಅಂತಲೇ ತುಂಬ ಫೇಮಸ್ ಆಗಿದೆ. ಅಲ್ಲಿಗೆ ಚೆಕಪ್ ಕರ್ಕೊಂಡು ಹೋಗ್ತಾ ಇದ್ವಿ. ನಾವು ನಮ್ಮನೆ ಹಾಸ್ಪಿಟ್ಲಿಂದ ಒಂದು 2 ಗಂಟೆ ದೂರ. ನಾವು ಬೆಳಗ್ಗೆ 8 ಗಂಟೆಗೆ ಎದ್ದು ತಿಂಡಿ ತಿಂದು ಹಾಸ್ಪಿಟ್ಲಿಗೆ ಬರಬೇಕಾದ್ರೆ ಒಂದು 10-10:30 ಆಗ್ತಾ ಇತ್ತು ತಿಂಗಳಿಗೆ ಒಂದ್ಸಾರಿ. ನಾವು 10:30ಗೆ ಹಾಸ್ಪಿಟ್ಲಿಗೆ ಬರಬೇಕಾದ್ರೆ ಅಲ್ಲಿ ಟೋಕನ್ ಸಿಸ್ಟಮ್ ಇರ್ತಾ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಹಾಸ್ಪಿಟ್ಲಿಗೆ ಹೋದಾಗ ಟೋಕನ್ ತಗೊಂಡು ವೆಯ್ಟ್ ಮಾಡಬೇಕಿತ್ತು ಕೂತ್ಕೊಂಡು. ನಾವು ಮೊದಲೆಲ್ಲ ಹೋಗ್ತಾ ಇದ್ವಿ, ಸುಮಾರು ವರ್ಷದಿಂದ ಹೋಗ್ತಾ ಇದ್ವಿ. ಹೋಗೋದು ನಾವು ಹೋಗ್ಬೇಕಾದ್ರೆ 10:30 ಗಂಟೆಗೆ ಹೋಗ್ಬೇಕಾದ್ರೆ ಟೋಕನ್ ನಂಬರ್ 300, 320, 350 ನಡೀತಾ ಇರ್ತಾ ಇತ್ತು. ನಾವು ಹೋಗಿ ಟೋಕನ್ ತಗೋಬೇಕು, ಕೂತ್ಕೊಂಡು ವೆಯ್ಟ್ ಮಾಡಿ 4 ಗಂಟೆ ಹಾಗೆ ನಮಗೆ ಡಾಕ್ಟರ್ನ ನೋಡಲಿಕ್ಕೆ ಅವಕಾಶ ಸಿಗ್ತಾ ಇತ್ತು. ಅಂದರೆ ನಮ್ಮ ಟೋಕನ್ ಬಾರಿ ಬರ್ತಾ ಇತ್ತು. ನಾವು ಒಳಗಡೆ ಹೋಗಿ ತೋರಿಸಿ ಬರ್ತಾ ಇದ್ವಿ. ಅಲ್ಲಿ ಡಾಕ್ಟರ್ ಯಾರಂತ ಹೇಳಿದ್ರೆ ನನ್ನ ಕಸಿನ್ ಬ್ರದರ್ ಡಾಕ್ಟರ್ ರಂಜನ್ ಶೆಟ್ಟಿ ಅಂತಲ್ಲಿ ಕಾರ್ಡಿಯೋ ಸ್ಪೆಷಲಿಸ್ಟ್. ಅವರು ನಮ್ಮ ರಿಲೇಟಿವ್. ಈ ಕರೋನಾ ಬಂತು, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಕರೋನಾ ಬಂದಾಗ ನಾನು ಆ್ಯಸ್ ಯೂಶುವಲ್ ಹೇಗೆ ಹಾಸ್ಪಿಟ್ಲಿಗೆ ಅಪ್ಪನ ಕರ್ಕೊಂಡು ಹೋಗಿದ್ದೆ, ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಹೋಗಿ ನೋಡ್ತೀನಿ ಟೋಕನ್ ಸಿಸ್ಟಮ್ ಇಲ್ಲ. ನಾನು ರಿಸೆಪ್ಷನಿಸ್ಟ್ ಹತ್ರ ಕೇಳಿದೆ, ಮೇಡಮ್ ಟೋಕನ್? ಅವ್ರು ಹೇಳಿದ್ರು ಟೋಕನ್ ಇಲ್ಲ ಸರ್ ಮೇಡಮ್. ಸರ್ ಸೀದಾ ಡಾಕ್ಟರ್ ಇದ್ದಾರೆ, ಹೋಗಿ ವಿಸಿಟ್ ಮಾಡಿ ಅಂತ ಹೇಳಿದರು. 10:15 ಹೋಗಿದ್ದೀವಿ. 10:15 ಆಯಿತು. 10:45 ಎಲ್ಲ ಚೆಕಪ್ ಮುಗಿಸ್ಕೊಂಡು ವಾಪಸ್ ಬರಬೇಕಿತ್ತು. ನಾನು ಡಾಕ್ಟರ್ ಹತ್ರ ಕೇಳಿದೆ, ಪರಿಚಯ ಇರೋರು ರಿಲೇಟಿವ್ ಆಗಿರೋದ್ರಿಂದ ನಾನು ಕೇಳಿದೆ ಡಾಕ್ಟರ್ ಹತ್ರ, ಡಾಕ್ಟರ್ ಆವಾಗ ಅಂದರೆ ಬಂದರೆ 300-350 ಟೋಕನ್ ಇರ್ತಾ ಇತ್ತು, ಇವಾಗ ಬಂದರೆ ಟೋಕನ್ ಇಲ್ಲ. ನಾನು ಏನು ಅಂದ್ಕೊಂಡೆ, ಈಗ ಕರೋನಾ ಬೇರೆ ಇದೆ, ಒಂದು 500-600 ಟೋಕನ್ ಇರ್ಬೋದು ನಮ್ಮ ಬಾರಿ ಬರೋದು ಅಂದ್ಕೊಂಡು ಬಂದರೆ, ಇಲ್ಲಿ ಬಂದರೆ ಟೋಕನ್ ಸಿಸ್ಟಮ್ ಇಲ್ಲ. ಯಾಕೆ ಕೇಳಿದೆ. ಅವರು ಒಂದು ವಿಚಾರ ಹೇಳಿದರು, ಕಾಯಿಲೆ ಹೊರಗಡೆ ಇರಲಿಲ್ಲ,
ಕಾಯಿಲೆ ಎಲ್ಲ ಒಳಗಡೆ ಇತ್ತು. ಎಲ್ಲ ತಂದೆ ತಾಯಿಗಳು ಟೆನ್ಷನ್ ತಗೊಂಡು ಡೈಲಿ ಮಗ ಏನು ಮಾಡ್ತಾ ಇದ್ದಾನೋ, ಎಲ್ಲಿ ವರ್ಕ್ ಮಾಡ್ತಾ ಇದ್ದಾನೋ, ಊಟ ಮಾಡಿದಾನೋ ಇಲ್ವೋ, ಮನೆಗೆ ಕಾಲ್ ಮಾಡಿಲ್ಲ, ಏನಾಯಿತು, ಅದು ಇದು ಅಂತೇಳಿ ಟೆನ್ಷನ್ ತಗೊಂಡು BP ಜಾಸ್ತಿ, ಶುಗರ್ ಜಾಸ್ತಿ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಗಳು ಬರ್ತಾಯಿತ್ತು. ಈಗ ಕರೋನಾ ಬಂತು, ಎಲ್ಲ ಬಂದ್ ಮಾಡಿ ಮನೆಗೆ ಬಂದರು, ಜಾಬು ಕ್ಲೋಸ್ ಆಯಿತು, ಬಿಸ್ನೆಸ್ಸು ಕ್ಲೋಸ್ ಆಯಿತು, ಎಲ್ಲ ಕ್ಲೋಸ್ ಆಗಿ ಮಕ್ಕಳು ಹುಟ್ಟಿದ ಊರಂತಲೇ ಮನೆಗೆ ಬರಲೇಬೇಕು. ಎಲ್ಲ ಕ್ಲೋಸ್ ಆದ್ಮೇಲೆ ಒಂದಿನ ಮನೆಗೆ ಬರಲೇಬೇಕು. ಎಲ್ಲ ಮನೆಗೆ ಬಂದರು, ತಂದೆ ತಾಯಿಗಳ ಜೊತೆ ಕೂತ್ಕೊಂಡು ಊಟ ಮಾಡಿದ್ರು, ತೋಟದಲ್ಲಿ ಹೋಗಿ ಜೊತೆಗೆ ಕೆಲಸ ಮಾಡಿದ್ರು. ತಂದೆ ತಾಯಿಗಳೆಲ್ಲ ಖುಷಿಯಾಗಿ ಹ್ಯಾಪಿಯಾಗಿದ್ರು. ಯಾರಿಗೂ BP ಜಾಸ್ತಿ ಆಗಿಲ್ಲ, ಯಾರಿಗೆ ಶುಗರು ಜಾಸ್ತಿ ಆಗಿಲ್ಲ, ಯಾರಿಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಬಂದಿಲ್ಲ. ಈ ವೇಳೆ ಮಾತನಾಡಿದ ಹಿರಿಯ ಹೋರಾಟಗಾರ ಡಾಕ್ಟರ್ ಲಕ್ಷ್ಮಣ್ ದಸ್ತಿ ಅವರು ದೈನಂದಿನ ಆಹಾರದಲ್ಲಿ ಪೋಷಕಾಂಶಗಳ ಕೊರತೆಯಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಆಹಾರ ಜೊತೆ ದೈಹಿಕ ಪರಿಶ್ರಮವೂ ಅಗತ್ಯವಾಗಿದೆ. ರಕ್ತ ಚಲನೆಯಲ್ಲಿ ಫಿಸಿಯೋಥೆರಪಿ ಮಾತ್ರ ಮುಖ್ಯವಾಗಿದೆ. ಟ್ರಸ್ಟ್ ವತಿಯಿಂದ ಇಲ್ಲಿಯವರೆಗೆ ಅನೇಕ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಲಾಗಿದ್ದು ಶ್ಲಾಘನೀಯ ಎಂದರು. ಏನು ವಿಚಿತ್ರ ಪವಾಡಗಳನ್ನು ಗೊತ್ತಿಲ್ಲ. ಶಿವಂದು ಒಂದು ಆಕರ್ಷಣೆ ಈ ರೀತಿಯಾದಂದ್ರೆ ಎಲ್ಲಿ ಭಕ್ತಿ ಇರ್ತದ ಅಲ್ಲಿ ಜನ ಸೇರ್ತಾರೆ, ಎಲ್ಲಿ ಭಕ್ತಿ ಇರ್ತದ ಅಲ್ಲಿ ಜನ ಸೇರ್ತಾರೆ, ಎಲ್ಲಿ ಆಕರ್ಷಣೆ ಇರ್ತದ ಅಲ್ಲಿ ಜನ ಸೇರ್ತಾರೆ, ಎಲ್ಲಿ ಶಕ್ತಿ ಇರ್ತದ ಅಲ್ಲಿ ಭಕ್ತಿ ಇರ್ತದೆ. ಅದಕ್ಕೆ ಶಿವ ಮತ್ತು ಶಕ್ತಿ, ಶಿವ ಅಂದ್ರೆ ಶಿವನಿಗೆ ಅಂತೀವಿ, ಶಕ್ತಿ ಅಂದ್ರೆ ಪಾರ್ವತಿಗೆ ಅಂತೀವಿ. ಈ ದಿವ್ಯವಾದಂಥ ಮಂದಿರ ಕಲಬುರಗಿ ವಿಭಾಗೀಯ ಕೇಂದ್ರ ಏನದಲ್ಲ ನಮ್ಮದು ಕಲ್ಯಾಣ ಕರ್ನಾಟಕದ್ದು, ಈ ವಿಭಾಗೀಯ ಕೇಂದ್ರ ಕಲಬುರಗಿಯಲ್ಲಿ ಶಿವಮಂದಿರದ ತನ್ನದೇ ಆದಂಥ ಶ್ರೀಮಂತ ಇತಿಹಾಸ ಮತ್ತು ಪ್ರತಿಷ್ಠಿತವಾದಂಥ ಮಂದಿರ ಅಂತ ಹೇಳಿ ಇವತ್ತು ವ್ಯಾಪಕವಾಗಿ ಪ್ರಚಾರ ಆಗ್ಯದ. ಈ ಒಂದು ಶಿವಮಂದಿರದಲ್ಲಿ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲ, ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಅಷ್ಟೇ ಅಲ್ಲ, ಮಾನವೀಯ ಮೌಲ್ಯಗಳ ಕಾರ್ಯಕ್ರಮ ಅಷ್ಟೇ ಅಲ್ಲ, ಬಸವಾದಿ ಶರಣರ ಕಾರ್ಯಕ್ರಮಗಳು ಅಷ್ಟೇ ಅಲ್ಲ, ಶರಣಬಸವೇಶ್ವರ ಕುರಿತು ದಾಸೋಹ ಕಾರ್ಯಕ್ರಮ ಅಷ್ಟೇ ಅಲ್ಲ, ಮನುಷ್ಯನಿಗೆ ಸಂಬಂಧಪಟ್ಟಂಥ ಮಾನವೀಯ ಮೌಲ್ಯಗಳಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡ್ತಾ ಇರುವಂಥ ಶಿವಮಂದಿರ ಟ್ರಸ್ಟ್ಗಳಿಗೆ ನಾನು ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಮತ್ತು ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಶಿವಮಂದಿರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ರಚನಾತ್ಮಕವಾದ ಒಂದು ಥೆರಪಿ ಕಾರ್ಯಕ್ರಮ ಏನು ಹಮ್ಮಿಕೊಂಡಲ್ಲ, ಇದು ಬಹಳ ಶ್ಲಾಘನೀಯ ಮತ್ತು ಅವಶ್ಯಕ. ಮನುಷ್ಯನ ಶರೀರಕ್ಕೆ ಏನಲ್ಲ, ಮುಖ್ಯವಾಗಿ ರಕ್ತ ಸಂಚಲನ ಬಹಳ ಮುಖ್ಯ. ಈ ನಮ್ಮ ಭಾರತ ದೇಶದಲ್ಲಿ ನದಿಗಳು ಸರಿಯಾಗಿ ಹರಿದು ಅಂದ್ರೆ ಆ ನದಿಗಳು ಹೋಗಿ ಸಮುದ್ರಕ್ಕೆ ಸಾಗರ ಸೇರ್ತಾರೆ. ಅದೇ ರೀತಿಯಾಗಿ ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ಸರಿಯಾಗಿತ್ತು ಅಂದ್ರೆ ನಮ್ಗೆ ಯಾವ ರೋಗನೂ ಇರಲ್ಲ. ರಕ್ತ ಸಂಚಾರ ನಿಂತು ಅಂದ್ರೆ ತಲೆ ನೋವು ಶುರು ಆಗ್ತದೆ, ಹೊಟ್ಟೆ ನೋವು ಶುರು ಆಗ್ತದೆ, ಬೇರೆ ಬೇರೆ ಕಾಲು ನೋವು ಶುರು ಆಗ್ತದೆ, ಎಲ್ಲ ಕಡೆ ರೋಗಗಳು ಶುರು ಆಗಲಿಕ್ಕೆ ಮುಖ್ಯ ಕಾರಣ ಅಂದರೆ ರಕ್ತ ಸಂಚಲನ ಸ್ಥಗಿತವಾದ ಮಾತ್ರ. ಅದು ಸಂಚಲನ ಸ್ಥಗಿತ ಯಾಕಂತ ಅಂದ್ರೆ ನಾವು ಶಾರೀರಿಕ ಮೂವ್ಮೆಂಟ್ ಮಾಡಲಿಲ್ಲ, ಶಾರೀರಿಕ ಸಂಚಲನ ಮಾಡಿಲ್ಲ, ನಾವು ದಿನವಾಗಿ ಏನಪ್ಪ ಅಂದ್ರೆ ನೈಸರ್ಗಿಕವಾದಂಥ ಕ್ರಿಯೆಗಳು ಮಾಡಿಲ್ಲ ಅಂದಾಗ ಆ ರಕ್ತ ಸಂಚಲನ ನಿಂತು ಹೋಗ್ತದ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವೇನದೆಲ್ಲ ರೋಗಕ್ಕೊಳಗಾಗ್ತೀವಿ. ಅದಕ್ಕೆ ನಮ್ಗೆ ಶಿವ ಮತ್ತು ಶಿವತತ್ವ ಮತ್ತು ಶಿವಯೋಗ ಎಂಬುದು ಬಹಳ ದೊಡ್ಡದದ. ಆ ಶಿವಯೋಗ ತಿಳ್ಕೊಂಡವರಿಗೆ ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್, ಉಪಾಧ್ಯಕ್ಷ ವೀರೇಶ್ ದಂಡೋತಿ ವೇದಿಕೆ ಮೇಲೆ ಇದ್ದರು. ಕಂಪನಿಯ ಮುಖ್ಯಸ್ಥರಾದ ನಾಗೇಂದ್ರ, ಕೌಶಿಕ್, ಸೂರ್ಯಕಾಂತ್ ಕೆಬಿ, ಕೋಶಾಧ್ಯಕ್ಷ ಬಸವರಾಜ್ ಮಾಗಿ, ಕಾರ್ಯದರ್ಶಿ ಶಿವಕುಮಾರ್ ಪಾಟೀಲ್, ಸಹ ಕಾರ್ಯದರ್ಶಿ ಸಿದ್ದಲಿಂಗ ಗುಬ್ಬಿ, ಸಂಘಟನಾ ಕಾರ್ಯದರ್ಶಿ ಬಂಡಪ್ಪ ಕೇಸೂರ್, ಹಿರಿಯ ಸದಸ್ಯರಾದ ಎಂಡಿ ಮಠಪತಿ, ಶೈಲಜಾ ವಾಲಿ, ಸುಷ್ಮಾ ಮಾಗಿ, ಸುರೇಖಾ ಬಾಲ್ಕೊಂದೆ, ಅನಿತಾ ನವಣಿ, ಲತಾ ತುಪ್ಪದ್, ಗೀತಾ ಸಿರ್ಗಾಪುರ್ ಸೇರಿದಂತೆ ಬಡಾವಣೆಯ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಅಕ್ಟೋಬರ್ 1ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ದಿನದಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಸಂಚಾಲಕರಾದ ನೀಲಕಂಠಯ್ಯ ಹಿರೇಮಠ ಅವರು ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರದ ಧೋರಣೆಯನ್ನ ಖಂಡಿಸಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ನೇತೃತ್ವದಲ್ಲಿ ಅಕ್ಟೋಬರ್ 1ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಪ್ಪು ಪಟ್ಟಿ ಧರಿಸಿ ಒಂದು ದಿನ ಧರಣಿ ಸತ್ಯಾಗ್ರಹವನ್ನ ಮಾಡಲಾಗುವುದು ಎಂದು ತಿಳಿಸಿದರು. 2022ರಿಂದ 24ರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಡಿಸಿಆರ್ಜಿ ಕಮ್ಯುಟೇಷನ್ ರಜೆ ನಿಗದೀಕರಣಗಳ
ನಿವೃತ್ತ ಆರ್ಥಿಕ ಸೌಲಭ್ಯಗಳನ್ನು ನೀಡಿದ್ದು ಇದು ನಿವೃತ್ತ ನೌಕರರಿಗೆ ಆರ್ಥಿಕ ನಷ್ಟ ಉಂಟು ಮಾಡುತ್ತಿದೆ. ಕೂಡಲೇ ಸರ್ಕಾರ ಈ ಕುರಿತು ಪರಿಶೀಲನೆ ನಡೆಸಿ ನಿವೃತ್ತ ನೌಕರರಿಗೆ ಆಗುತ್ತಿರುವ ಅನ್ಯಾಯವನ್ನ ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ನಾವುಗಳು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೇಲಿನ ಅವಧಿಯಲ್ಲಿ ನಿವೃತ್ತರಾದವರಿಗೆ 7ನೇ ವೇತನ ಆಯೋಗದ ಲೆಕ್ಕಾಚಾರದ ಅನುಸಾರ DCRG ಕಮ್ಯುಟೇಷನ್, ಗಳಿಕೆ ರಜೆ ನಗದೀಕರಣ, ನಿವೃತ್ತಿ ಆರ್ಥಿಕ ಸೌಲಭ್ಯ ನೀಡಬೇಕೆಂದು ಆಗ್ರಹಿಸಿ ಈಗಾಗಲೇ ರಾಜ್ಯದ ಎಲ್ಲ ಕಡೆ ತಾಲೂಕು ವತಿಯಿಂದ ಮತ್ತು ವಿಭಾಗ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಾವೇನಪ್ಪ ಅಂದ್ರೆ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡು ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಶ್ರೀ ಷಣ್ಮುಖಯ್ಯವರ ನೇತೃತ್ವದಲ್ಲಿ ಈಗಾಗಲೇ 18/9/2024 ಸುಮಾರು 12,000 ಒಂದು ನೌಕರರನ್ನು ಸೇರಿಸಿಕೊಂಡು ಬೃಹತ್ ಸಮಾವೇಶವನ್ನು ಬೆಂಗಳೂರು ಮಹಾನಗರದಲ್ಲಿ ಮಾಡಿದ್ದೇವೆ. ಈಗ ನಾವು ಏನಂದರೆ ಈ ಒಂದು ಅನ್ಯಾಯಗೋಸ್ಕರ ದಿನಾಂಕ 1/10/2024 ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿ ಕಚೇರಿಯ ಮುಂದೆ 1 ದಿನದ ಧರಣಿ ಸತ್ಯಾಗ್ರಹವನ್ನು ಕಪ್ಪು ಬಟ್ಟೆ ಧರಿಸಿ ನಡೆಸುವುದರೊಂದಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿಯನ್ನು ಅರ್ಪಿಸಲಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಗುರಣ್ಣ ಆವಂಟಿ, ಮಲ್ಲಿಕಾರ್ಜುನ್ ಮೈತ್ರಿ, ವಸಂತ್ ಪೂಲಾರಿ, ನಾಗಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಭಾರತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ರಸ್ತೆಗೆ ಇಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ ಪಕ್ಷದ ಕಾರ್ಯಕರ್ತರು ಹಾಗೂ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಪಾಲಿಕೆ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಗುತ್ತೇದಾರಗಳು ಬರಲಿ, ಅರೆ ಹೊಡೆಯುವವರು ಬರಲಿ, ಅರೆ ಹೊಡೆಯುವವರು ಬರಲಿ, ಪೊಲೀಸ್ ಬರಲಿ, ಜೈಲೇ ಬರಲಿ, ಜೈಲೇ ಬರಲಿ. ಈ ವೇಳೆ ಮಾತನಾಡಿದ ಹೋರಾಟಗಾರ್ತಿ ಕೆ ನೀಲಾ ಅವರು ಕಲಬುರಗಿ ಮಹಾನಗರವು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. ನಗರವನ್ನ ಆರೋಗ್ಯ ಪೂರ್ಣವಾಗಿಡುವಲ್ಲಿ ಪೌರ ಕಾರ್ಮಿಕರ ಶ್ರಮವೇ ಪ್ರಧಾನವಾದ್ರೆ ಇದನ್ನ ಆಡಳಿತ ವರ್ಗವು ಆದ್ಯತೆಯಾಗಿ ಪರಿಗಣಿಸುತ್ತಿಲ್ಲ ಎಂದು ಆರೋಪಿಸಿದರು. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಪೌರ ಕಾರ್ಮಿಕರ ಹುದ್ದೆಯನ್ನು ಖಾಯಂಗೊಳಿಸಬೇಕು, ಅಗತ್ಯವಿರುವ ಪೌರ ಕಾರ್ಮಿಕರ ನೇಮಕಾತಿಯನ್ನು ಮಾಡಿಕೊಳ್ಳಬೇಕು ಹಾಗೂ ಗುತ್ತಿಗೆ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಪೌರ ಕಾರ್ಮಿಕರು ಕೋವಿಡ್ದಂಥ ಸಮಯದೊಳಗ ಜೀವದ ಹಂಗನ್ನು ತೊರೆದು ಈ ನಗರವನ್ನು, ಜನತೆಯ ತ್ಯಾಜ್ಯವನ್ನು ಎತ್ತಿ ಹಾಕಿ ಸ್ವಚ್ಛ ಮಾಡಿದವರು. ಜೀವದ ಹಂಗು ತೊರೆದು ಕೆಲಸ ಮಾಡ್ತಾ ಇರುವಂಥ ನಮ್ಮ ಪೌರ ಕಾರ್ಮಿಕರಿಗೆ ಇವತ್ತು ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ಒಡೆದು ಆಳ್ತಾ ಇದ್ದಾರೆ. 4 ವರ್ಷದ ಹಿಂದೆ ಬಂದಂಥ ಆರ್ಡರ್ ಕೊಡಲಿಕ್ಕೆ ತಯಾರಿಲ್ಲ. ಉಳಿದು ಎಲ್ಲರಿಗೂ ಖಾಯಂ ಮಾಡಬೇಕು ಅಂತ ನಾವು ಕೇಳತ್ತೀವಿ. ಎಲ್ಲ ಪೌರ ಕಾರ್ಮಿಕರಿಗೆ ಖಾಯಂ, ಅವರ ನೌಕರಿ ಖಾಯಂ ಮಾಡಲೇಬೇಕು. ಗುತ್ತೇದಾರಿ ಪದ್ಧತಿ ರದ್ದು ಆಗಬೇಕು. ಕಲಬುರಗಿ ಒಳಗೆ ಒಬ್ಬರೇ ಗುತ್ತೇದಾರರಿಗೆ ವರ್ಷಗಳಿಂದ ತಂದಾರ. ಆಡಳಿತದವರಿಗೂ ಗೆದ್ದವರಿಗೂ ಗುತ್ತೇದಾರರಿಗೂ ಒಳ ಒಪ್ಪಂದ ಅದ, ರೊಕ್ಕ ಹೊಡ್ಕೊಳ್ಳೋ ದಂಧೆ ಮಾಡ್ಲತ್ತಾರ. ಹೆಣ್ಣು ಮಕ್ಕಳು ಗಂಡಸು ಮಕ್ಕಳಿಗೆ ಕೇವಲ 12,000 ರೂಪಾಯಿ 13,000 ರೂಪಾಯಿ ಕೊಡ್ಲತ್ತಾರ. ಇದನ್ನು ತೀವ್ರ ವಿರೋಧ ಮಾಡ್ತೀವಿ ನಾವು. ನೇರ ಪಾವತಿ ಕಾರ್ಪೊರೇಷನ್ಲಿಂದ ಆಗಬೇಕು ನಮ್ಮ ಕಾರ್ಮಿಕರಿಗೆ, ಎಲ್ಲಿವರೆಗೆ ಅವ್ರು ಖಾಯಂ ಆಗೋವರೆಗೆ, ಮತ್ತು ಅಲ್ಲಿವರೆಗೆ ಪ್ರತಿ ತಿಂಗಳು ನೇರ ಪಾವತಿಯಲ್ಲಿ ರೂಪಾಯಿ 31,000 ಕೊಡಬೇಕು. ಇನ್ನು ಈ ಆದೇಶ ಕೊಡೋದು 4 ವರ್ಷದ ಹಿಂದಿನ ಆದೇಶ ಅದಲ್ಲ. ಈ ಕೊಡುವ ಅಧಿಕಾರ ಯಾರ್ದಿತ್ತು? ಕಾರ್ಪೊರೇಷನ್ನ ಕಮಿಷನರ್ದು. ಕಮಿಷನರ್ DC ಅವ್ರ ಮೇಲೆ
DC ಕಮಿಷನರ್ ಮೇಲೆ ಹಾಕಿ ನಮ್ಮ ಪೌರ ಕಾರ್ಮಿಕರಿಗೆ ಬೀದಿಗೆ ಕಳಿಸುವಂಥ ಕೆಲಸ ಮಾಡ್ಯಾರ. ನಾಚಿಕೆ ಬರಬೇಕು ಇವರಿಗೆ. ಅವ್ರ ಕೈಯಿಂದ ರಸ್ತೆ ಸ್ವಚ್ಛ ಮಾಡ್ಕೊಂಡು ನಾಲಿ ತೆಗೆಸಿ ಎಲ್ಲ ಕೆಲಸ ಮಾಡಿಸ್ಕೊಂಡು ಅವ್ರು ಉಪವಾಸ ಬೀಳುವಂಗೆ ಮಾಡಿರಿ. ವಯಸ್ಸಾದವರಿಗೆ ಮನೆಯಿಂದ ಹೊರಗೆ ಹೋಗೋಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಹಾಗಾಗಿ CPIM ಪಕ್ಷ 30 ವರ್ಷದ ಹಿಂದೆನೂ ನಾವು ಕಲಬುರಗಿಯಲ್ಲಿ CITU ನೇತೃತ್ವದಲ್ಲಿ ಬೂಟ್ ಪಾಲಿಶ್ ಮಾಡಿ ನಾವು ಪೌರ ಕಾರ್ಮಿಕರ ಕಾಯಮಾತಿಗಾಗಿ ಹೋರಾಟ ಮಾಡಿ ಗೆದ್ದಿದ್ದೀವಿ ಅವತ್ತಿನ ದಿನ. ಇವತ್ತು ಪುನಃ ನಮ್ಮ ಪೌರ ಕಾರ್ಮಿಕರನ್ನು ಬೀದಿಗೆ ಹಾಕಿದ್ದೀರಿ, ಒಡೆದಾಳ್ತಾ ಇದ್ದೀರಿ, ಗುತ್ತೇದಾರಗಳ ಜೊತೆ ಸೇರಿ ಶಾಮೀಲಾಗಿದ್ದೀರಿ, ನೀವು ಷಡ್ಯಂತ್ರ ಮಾಡ್ತಾ ಇದ್ದೀರಿ. ನಾವು ಇದನ್ನು ಒಪ್ಪಲ್ಲ. ಹಾಗಾಗಿ ಇವತ್ತಿನ ನಮ್ಮ ಹೋರಾಟ ಆ ಪೌರ ಕಾರ್ಮಿಕರ ಹೋರಾಟಕ್ಕೆ ಬೆಂಬಲಿಸಿ ನಡೆಸ್ತಾ ಇದ್ದೀವಿ. ನಾಡದ್ದು 30ನೇ ತಾರೀಕು ಬೆಂಗಳೂರಲ್ಲಿ ಬೃಹತ್ ನಮ್ಮ ಮುನ್ಸಿಪಲ್ ರಾಜ್ಯ ಮಟ್ಟದ ಹೋರಾಟದ ಪೌರ ಕಾರ್ಮಿಕರ ಹೋರಾಟ ಅದ. ಅಲ್ಲಿ ಸರ್ಕಾರಕ್ಕೆ ನಾವು ಹಿಡಿತೀವಿ. ಕಲಬುರಗಿ ಒಳಗೂ ಇನ್ಚಾರ್ಜ್ ಮಿನಿಸ್ಟರ್ ಅದ, ಬೇರೆ ಬೇರೆ ಮಿನಿಸ್ಟರ್ ಅದ. ನಾವು ಅವರಿಗೆ ಮಾತಾಡಿದ್ದೀವಿ, ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ಹೇಳಿದಾರ. ಪರಿಹಾರ ಮಾಡೋವರೆಗೂ ಬಿಡಲ್ಲ. ಇವರು ನಮ್ಮ ಸಮಾಜದ ಮುಖ್ಯ ಡಾಕ್ಟರ್. ತಮ್ಮ ಆರೋಗ್ಯ ಕೆಡಿಸ್ಕೊಂಡು ಸಮಾಜದವರ ಆರೋಗ್ಯ ಸರಿ ಇಟ್ಟಂತ ಡಾಕ್ಟರ್ ಇವರು. ಇವರನ್ನು ಪ್ರತಿಭಟನೆಯಲ್ಲಿ ಶ್ರೀಮಂತ್ ಬಿರಾದಾರ್, ಪಾಂಡುರಂಗ ಮಾವಿನಕರ್, ಶರಣಬಸಪ್ಪ ಮಮಶೆಟ್ಟಿ, ಸುಧಾಮಾ ಧನ್ನಿ ಹಾಗೂ ಅನೇಕ ಪೌರ ಕಾರ್ಮಿಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಇನ್ ಗುಲ್ಬರ್ಗ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಇನ್ನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗ ಸನ್ ಸಿಟಿ ವತಿಯಿಂದ ಬಡ ಕುಟುಂಬಗಳಿಗೆ ದಿನಬಳಕೆ ಸಾಮಗ್ರಿಗಳ ವಿತರಣೆ. ಅಕ್ಟೋಬರ್ 2ರಂದು ಅಂತಾರಾಷ್ಟ್ರೀಯ ಕಲಾವಿದರ ಶಿಬಿರ ಆಯೋಜನೆ. ವಿಜಿ ಅಂದಾನಿ ಸುದ್ದಿಗೋಷ್ಠಿ. ಸೆಪ್ಟೆಂಬರ್ 29ರಂದು ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ ಆಯೋಜನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ಇನ್ನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗ ಸನ್ ಸಿಟಿ ವತಿಯಿಂದ ನಗರದ ರಾಮ್ ತೀರ್ಥ ಮಂದಿರ ಹತ್ತಿರ ವಾಸಿಸುತ್ತಿರುವ ನಿರ್ಗತಿಕ ಹಾಗೂ ಬಡ ಕುಟುಂಬಗಳಿಗೆ ದಿನಬಳಕೆ ವಸ್ತುಗಳನ್ನು ವಿತರಣೆ ಮಾಡಲಾಯಿತು. ಇನ್ನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗ ಸನ್ ಸಿಟಿ ಸಂಸ್ಥೆಯ ಅನೇಕ ಜನಪರ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದು, ಇಂದು ನಗರದ ರಾಮ್ ತೀರ್ಥ ಮಂದಿರ ಹತ್ತಿರ ವಾಸಿಸುತ್ತಿರುವ ನಿರ್ಗತಿಕ ಹಾಗೂ ಬಡ ಕುಟುಂಬಗಳಿಗೆ ದಿನಬಳಕೆ ವಸ್ತುಗಳು, ಉಡುಗೆ, ಮಕ್ಕಳಿಗೆ ಆಟದ ಸಾಮಗ್ರಿಗಳು ಹಾಗೂ ಇನ್ನಿತರ ದಿನನಿತ್ಯ ಮನೆಯ ಬಳಕೆಯಾಗುವ ಸಾಮಾನುಗಳನ್ನು ವಿತರಿಸಲಾಯಿತು.
ಈ ವೇಳೆ ಮಾತನಾಡಿದ ಇನ್ನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ ಸಿಟಿ ಅಧ್ಯಕ್ಷರಾದ ಸುನೀತಾ ಬೋರಾ ಅವರು ಇನ್ನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸಂಸ್ಥೆಯು ಕಳೆದ ಹಲವು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದು ಇದೀಗ ನಿರ್ಗತಿಕರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಬಡ ಕುಟುಂಬಗಳಿಗೆ ಉಡುಗೆ, ಆಹಾರ ಹಾಗೂ ದಿನಬಳಕೆ ವಸ್ತುಗಳನ್ನು ವಿತರಣೆ ಮಾಡಲಾಯಿತು ಎಂದು ತಿಳಿಸಿದರು. सन सिटी इनरविल प्रेसिडेंट सुनीता बोरा हम रीयूज़ करने के लिए बच्चों के लिए कपड़े लेके आए हैं, टॉयज़, कपड़े, फिर चेयर और फैन प्रॉपर कंडीशन में बुक्स वगैरह सब हम बच्चों के लिए, गरीब लोगों के लिए हेल्प के लिए लेके आए. जितना हो सकता हम ये डोनेट करें. ಬಳಿಕ ಮಾತನಾಡಿದ ಕಾರ್ಯದರ್ಶಿಗಳಾದ ಸಂತೋಷಿ ನೋಗ್ಜಾ ಅವರು ಇನ್ನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ ಸಿಟಿಯು ಸದಸ್ಯರೆಲ್ಲ ಸೇರಿಕೊಂಡು ಹಣ ಸಂಗ್ರಹಿಸಿ ಬಡ ಕುಟುಂಬಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ರಾಮತೀರ್ಥ ಬಡಾವಣೆಯ ಕಡು ಬಡತನದ ಕುಟುಂಬಗಳಿಗೆ ಸಾಮಗ್ರಿಗಳನ್ನು ನೀಡಲಾಯಿತು ಎಂದರು. नमस्ते सभी को. हम इनरविल गुलबर्गा सन सिटी प्रोजेक्ट करने आए यहाँ पे और ये हमारा लव विद डोनेट विथ लव वाला कैंपेन चल रहा है इस सीज़न का. हम ज़्यादा से ज़्यादा जितना हो सके हम अपने ग्रुप के मेंबर्स के यहाँ से कलेक्ट किए हैं. ज़्यादा से ज़्यादा कपड़े, बुक्स, स्टेशनरी जो भी उनके यहाँ वर्किंग कंडीशन में है, जो अनयूज्ड है, उनके पास ज़रूरत नहीं है, उनके पास से लेके हम पूरा इकट्ठा किए. एक ट्रक भर के इतना सामान हम लोग इकट्ठा किए. ये 15 दिन से चल रहा था हमारे यहाँ पे. 15 दिन लग के सबके पास से कलेक्ट किए. दशहरा क्लीनिंग में जो उनको नहीं चाहिए वो सब उठा के लेके आ गए यहाँ पे. और यहाँ पे गरीब लोगों में उनको जो ज़रूरत है उनके हिसाब से दिए हैं. जिनके पास छोटे बच्चे हैं उनके लिए थोड़े से रग्स, रज़ाई वैसे दिए. और जिनके बच्चे पढ़ रहे हैं उनके लिए बुक्स लेके आए, टॉयज़ लेके आए. और लेडीज़ के लिए तो नॉर्मली साड़ीज़ वगैरह वो भी दिए हैं. और सब बहुत खुश होके लेके गए. जितना हमसे होता है हम किए. थैंक यू. आपका नाम? मेरा नाम स्वाति पवार. आई एम एडिटर ऑफ इनरविल क्लब गुलबर्गा सन सिटी. ಈ ಸಂದರ್ಭದಲ್ಲಿ ಇನ್ನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ ಸಿಟಿ ಡೈರೆಕ್ಟರ್ ಸ್ವಾತಿ ಪವಾರ್, ಪಲ್ಲವಿ ಮುಕ್ಕಾ, ಸಪ್ನಾ ದೇಶಪಾಂಡೆ, ವಿಜಯಲಕ್ಷ್ಮಿ ರೆಡ್ಡಿ, ಪಲ್ಲವಿ ಕೊಠಾರಿ, ತೃಪ್ತಿ ಶಹಾ, ಮಾನಸ ಸೋನಿ, ವಿಜಯಶ್ರೀ ಮುಕ್ಕಾ, ಮನಿಷಾ ಜೈನ್ ಸೇರಿದಂತೆ ಸಂಘದ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಅಕ್ಟೋಬರ್ 2ರಂದು ಕಲಬುರಗಿಯಲ್ಲಿ ಅಂತಾರಾಷ್ಟ್ರೀಯ ಕಲಾವಿದರ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ದಿ ಐಡಲ್ ಫೈನ್ ಆರ್ಟ್ ಸೊಸೈಟಿಯ ಕಾರ್ಯದರ್ಶಿ ಪ್ರೊಫೆಸರ್ ವಿಜಿ ಅಂದಾನಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚಿತ್ರಾವತ್ ಆರ್ಟ್ ಮಿಷನ್ ಹಾಗೂ ಐಡಲ್ ಫೈನ್ ಆರ್ಟ್ ಸೊಸೈಟಿ ನೇತೃತ್ವದಲ್ಲಿ ಅಕ್ಟೋಬರ್ 2ರಂದು ನಗರದ ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ರಾಷ್ಟ್ರೀಯ ಚಿತ್ರ ಕಲಾವಿದರ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ವಿಶೇಷವಾದಂಥ ಶಿಬಿರ, ಅಂತಾರಾಷ್ಟ್ರೀಯ ಶಿಲ್ಪಕಲಾ ಶಿಬಿರವನ್ನು ಸಹಿತ ಮಾಡಿದ್ದೀವಿ ನಾವು. ಈ ಜೊತೆಗೆ ಈ ಅನೇಕ ಕಲಾವಿದರು ಬಂದು ಹೋಗಿದ್ದಾರೆ ನಮ್ಮಲ್ಲಿ. ನ್ಯಾಷನಲ್ ಆರ್ಟಿಸ್ಟು, ಇಂಡಿಯನ್ ಈ GR ಹಿರಣ್ಣ ಅಂತ ಈ ಸಲ ಹೊರಟಿದ್ದಾರೆ. ಅವರ GR ಹಿರಣ್ಣ ಅವರ ಪಾತ್ರ ಭಾಳ ಇಂಪಾರ್ಟೆಂಟ್ ಅದ. GR ಹಿರಣ್ಣ ಅಂತೇಳಿ ಇಂಟರ್ನ್ಯಾಷನಲ್ ಯಂಗ್ ಆರ್ಟಿಸ್ಟು, ನಮ್ಮ ಕಾಲೇಜಿನ ಸ್ಟೂಡೆಂಟ್ ಅವರು. ಇಷ್ಟು ಜನ ಬರ್ತಾಯಿದ್ದಾರೆ. ಜೊತೆಗೆ 18 ಜನ ಜೊತೆಗೆ ನಮ್ಮ ಜೊತೆ ಇರೋರೆಲ್ಲ ಪೂರ್ಣಿಮಾ ಪಾಟ್ಲರು, ಶಂಕರಯ್ಯ ಗಂಟಿ, ಶಿವಾನಂದ ಭಟ್ಟವ್ರು, ಹೀಗೆಲ್ಲ ಮಂದಿ ಬರ್ತಾಯಿದ್ದಾರೆ. ಹೀಗಾಗಿ ಈ ಆರ್ಟಿಸ್ಟ್ ಕ್ಯಾಂಪ್ 7 ದಿನ ನಡೀತದೆ. ಈ ಆರ್ಟಿಸ್ಟ್ ಕ್ಯಾಂಪಿಗೆ ಇದ್ದಂಥ ಎಲ್ಲ ಆ್ಯಕ್ಟಿವಿಟೀಸ್ಗಳು 2x2 ಅವರಿಗೆ ಕ್ಯಾನ್ವಾಸ್ ಕೊಡ್ತೀವಿ. ಆ ಕ್ಯಾನ್ವಾಸ್ ಮ್ಯಾಗ ಅವರು ಚಿತ್ರ ತಮ್ಮ ಅನಿಸಿಕೆಯನ್ನು ರಿಪ್ರೆಸೆಂಟ್ ಮಾಡ್ತಾರೆ. ಇದೆಲ್ಲ ಬೇರೆ ಬೇರೆ ರೀತಿ ಕಲಾವಿದರು. ಇದರದ್ದು ಊಟದ ವ್ಯವಸ್ಥೆ ಮತ್ತು ಇರಲಿಕ್ಕೆ ಆದಿತ್ಯ ಹೋಟೆಲ್ ಬುಕ್ ಮಾಡಿದ್ದೀವಿ. ಅವರು ಆದಿತ್ಯ ಹೋಟೆಲ್ದಲ್ಲಿ ಇರ್ತಾರೆ. ಜೊತೆಗೆ ಊಟದ ವ್ಯವಸ್ಥೆ ಸಹಿತ ನಮ್ಮಲ್ಲಿ ಕಾಲೇಜಿನಲ್ಲೇ ಇರ್ತದೆ. ಎಲ್ಲ ತಾವು ಸಹಿತ ಪತ್ರಿಕೆಯವರು ಬರ್ಬೋದು. ಬಳಿಕ ಮಾತನಾಡಿದ ದಿ ಐಡಲ್ ಫೈನ್ ಆರ್ಟ್ ಸೊಸೈಟಿಯ ಅಧ್ಯಕ್ಷರಾದ ರಾಜಶೇಖರ್ ಪಾಟೀಲ್ ಅವರು, ಅಂದು ನಡೆಯುವ ಕಾರ್ಯಕ್ರಮವನ್ನ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಉದ್ಘಾಟಿಸಲಿದ್ದಾರೆ.
ಮುಖ್ಯ ಅತಿಥಿಗಳಾಗಿ ಖ್ಯಾತ ಬರಹಗಾರರಾದ ಎಂಜಿ ಬಿರಾದರ್ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. 10/2024 ಗಾಂಧಿ ಜಯಂತಿ ದಿನ ಸುಮಾರು 10:30 ಡಾಕ್ಟರ್ ಅಜಯ್ ಸಿಂಗ್ ಅವರಿಂದ ರಾಷ್ಟ್ರೀಯ ಕಲಾ ಶಿಬಿರವನ್ನು ನಾವು ಉದ್ಘಾಟನೆ ಮಾಡಲಿದ್ದಾರೆ. ಇದಕ್ಕೆ ದೇಶಾದ್ಯಂತ ರಾಷ್ಟ್ರೀಯ ಕಲಾವಿದರು 18 ಜನ ಕಲಾವಿದರು ಬರ್ತಾ ಇದ್ದಾರೆ. ಮೊದಲಿಗೆ ದಿನಾಂಕ 2ರಂದು ಡಾಕ್ಟರ್ ಅಜಯ್ ಧರ್ಮಸಿಂಗ್ ಇವರಿಂದ ಉದ್ಘಾಟನೆ ಆಗ್ತದೆ. ಮುಖ್ಯ ಅತಿಥಿಗಳಾಗಿ ಎಂಜಿ ಬಿರಾದರ್ ಅವರು ಹಾಗೂ ನಮ್ಮ ಉಪಸ್ಥಿತಿಯಲ್ಲಿ ಡಾಕ್ಟರ್ ವಿಜಿ ಅಂದಾನಿಯವರ ಉಪಸ್ಥಿತಿಯಲ್ಲಿ ಮೊದಲನೇ ದಿನ ಕಾರ್ಯಕ್ರಮ ನೆರವೇರ್ತದೆ. ಅದೇ ರೀತಿ ಆರ್ಟಿಸ್ಟ್ ಕನ್ವೀನರ್ ಅಂದರೆ ಸಂಚಾಲಕರಾದ KS ಅಪ್ಪಾಜಯ್ಯ ಚಿತ್ರಕಲಾ ಪರಿಷತ್ತಿನ ಉಪಾಧ್ಯಕ್ಷರು ಹಾಜರಿರ್ತಾರೆ. ದಿನಾಂಕ 3 ಪೇಂಟಿಂಗ್ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಅದಕ್ಕೆ ಮುಖ್ಯ ಅತಿಥಿಯಾಗಿ ಅಮಿತ್ ಚಂದ್ರಕಾಂತ್ ದಾನೆ ಆರ್ಟಿಸ್ಟ್ ಪುಣೆ ಇವರು ಬರ್ತಾರೆ. ಅದು ಸುಮಾರು 10:30. ಅದೇ ದಿನ ಆರ್ಟ್ ಸೆಮಿನಾರ್ ಅಂತ ನಮ್ಮ ಕಾಲೇಜಿನಲ್ಲಿ ಅದೇ ದಿನ ಅಲ್ಲ 4ನೇ ತಾರೀಕು 10/2024 10 ಗಂಟೆಗೆ MS ಮೂರ್ತಿ ಅವರು ಘನ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಯಾಗಿ ಶಿವಾನಂದ್ ಬಂಟ್ನೂರವರು ಬರ್ತಾರೆ. ಅದೇ ರೀತಿಯಾಗಿ ಅನಿತಾ ರೆಡ್ಡಿ ಅವರು ವಿಷಯ ಪ್ರಬಂಧಗಳನ್ನು ಮಂಡಿಸುತ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಚಿತ್ರಾವತ್ ಆರ್ಟ್ ಮಿಷನ್ ಚೇರ್ಪರ್ಸನ್ GM ಗೀತಾ, ಪ್ರೊಫೆಸರ್ ಅಪ್ಪಜಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ವಿಶ್ವ ಹೃದಯ ದಿನದ ಪ್ರಯುಕ್ತ ಸೆಪ್ಟೆಂಬರ್ 29ರಂದು ಕಲಬುರಗಿಯ ಪ್ರತಿಷ್ಠಿತ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಉಚಿತ ಹೃದಯ ಚಿಕಿತ್ಸೆ ಶಿಬಿರ ಆಯೋಜನೆ ಮಾಡಲಾಗಿದೆ ಎಂದು ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಇಮಾಯುತ್ತುಲ್ಲಾ ಖಾನ್ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ವಿಶ್ವ ಹೃದಯ ದಿನದ ಪ್ರಯುಕ್ತ ಸೆಪ್ಟೆಂಬರ್ 29ರಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿದ್ದು, ಬಡ ರೋಗಿಗಳಿಗೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. I, Dr. Himayatullah Khan, cardiologist, on behalf of Unicare Diagnostic Center, I wish a very happy World Heart Day to all the viewers. 29th September is the day we celebrate World Heart Day globally. The purpose of this celebrating World Heart Day is to create awareness about heart disease in the public. This year theme of World Heart Day is Use Heart for Action. What is the meaning of this? The meaning of this is that you have to do some action to prevent the heart disease and keep your heart healthy. The first action you have to do is walk 30 minutes a day or indulge in some sort of physical activity like swimming, cycling for 30 minutes every day. The second action you have to do is eat healthy food like fruits, vegetables, lean meat, and avoid the junk food like fast food and the fried items, especially the French fries, pizza and burger. The fourth action you will do is that you will quit smoking if you are doing. If you are not doing, then don't go near it, and restrict alcohol to 1 or 2 drinks a week. And the fourth action is you have to undergo regular checkup for blood pressure, diabetes and cholesterol to keep them under control, because these are the risk factors for developing the heart disease. And in the last, Unicare Diagnostic Center is conducting the heart checkups and doing these services around the clock, 24 hours a day, 7 days in a week. We have facilities for body echo, for treadmill test, and for ECG, and for various blood tests like cholesterol and sugar. And moreover, we are conducting one free heart camp on 29th September from 10 a.m. to 5 p.m. Anybody can avail this opportunity by contacting our reception. Thank you. ಈ ಸಂದರ್ಭದಲ್ಲಿ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ನ MD ಡಾಕ್ಟರ್ ಸುಶೀಲ್ ಗುತ್ತೇದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು.
ಜಯನಗರ ಶಿವಮಂದಿರದಲ್ಲಿ ಆರೋಗ್ಯದ ಕುರಿತು ವಿಶೇಷ ಉಪನ್ಯಾಸ ಸಮಾರಂಭ ಆಯೋಜನೆ. ಅಕ್ಟೋಬರ್ 1ರಂದು ನಿವೃತ್ತ ನೌಕರರ ಬೃಹತ್ ಧರಣಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪಾಲಿಕೆ ಪೌರ ಕಾರ್ಮಿಕರ ಬೃಹತ್ ಪ್ರತಿಭಟನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.